ಸಿವಿಂಗ್ ಮಿಷನ್ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಕಸ್ಟಮರ್ ಬಂದ್ಬಿಟ್ಟು ಅರ್ಪಿತಾ ಎಲ್ಚನಹಳ್ಳಿ ಬ್ಯಾಂಗ್ಳೂರಿಂದ. ಅವರು ನಮಗೆ ಎಕ್ಸ್ಪೋಲ್ ಮೀಟ್ ಮಾಡಿದ್ರು ಲಾಸ್ಟ್ ಇಯರ್. ಆಮೇಲೆ ಆಫ್ಟರ್ ಎಕ್ಸ್ಪೋ ಅವರು ನೆಕ್ಸ್ಟ್ ಮಂತೆ ಬಂದು ನಮ್ಮನ್ನ ಮೀಟ್ ಮಾಡಿ ಪರ್ಚೇಸ್ ಮಾಡಿದ್ದಾರೆ. HSW 5G ಎಂಬ್ರಾಯ್ಡ್ರಿ ಮಿಷಿನ್ ಪರ್ಚೇಸ್ ಮಾಡಿದ್ದಾರೆ. ಸೊ ಇವಾಗ ನಾನು ಅವರು ಆ ಮಿಷಿನ್ ಅವ್ರ ಮನೆಗೆ ಬಂದಾದ್ಮೇಲೆ ಅವ್ರ ಫ್ಯಾಮಿಲಿಗೆ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದರಿಂದ ಈ ಮಷಿನ್ ಪರ್ಚೇಸ್ ಮಾಡೋದ್ರಿಂದ ಅವ್ರಿಗೆ ಯಾವ ಥರ ಏನೇನು ಯೂಸ್ ಆಗ್ತಿದೆ, ಅವ್ರ ಬಿಸ್ನೆಸ್ ಯಾವ ಥರ ರನ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ನಾವು ಬೇರೆ ಕಡೆ ವರ್ಕ್ ಮಾಡಿ ನಾವು ಸ್ಟಿಚ್ ಮಾಡಿಸ್ಕೊಡ್ತಾ ಇದ್ದೆ. ಸೊ ನಮಗೆ ತುಂಬ ಲಾಂಗ್ ಟೈಮ್ ತೊಗೋತಾ ಇತ್ತು. ನಾನು ಹೋಗಿ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಅವರು ನಮಗೆ ವರ್ಕ್ ಮಾಡಿ ಕೊಟ್ಟು ಆಮೇಲೆ ನಾವು ಸ್ಟಿಚ್ ಮಾಡೋದಕ್ಕೆ ತುಂಬ ಲೇಟ್ ಆಗ್ತಿತ್ತು. ಕಸ್ಟಮರು ಬೇಜಾರಾಗ್ತಾಯಿದ್ರು. ಸೊ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ HSW ಮಿಷಿನ್ನ ನೋಡಿ ನಾನು ಇದೇ ಮಿಷಿನ್ ತೊಗೋಬೇಕಂತ ಬ್ಯಾಂಗ್ಳೂರ್ ಫುಲ್ ಸರ್ಚ್ ಮಾಡೋದು. ಇದನ್ನೇ ಪರ್ಟಿಕ್ಯುಲರಾಗಿ ಈ ಮಿಷಿನ್ನೇ ತೊಗೋಬೇಕಂತ ಹೇಳಿ ನಾವು HSW ಮಿಷಿನ್ನ ತೊಗೊಂಡ್ವಿ. ನಾವು ಈ ಮಿಷಿನ್ಗೆ ಏನು ಇನ್ವೆಸ್ಟ್ ಮಾಡಿದ್ದೀವಿ ಆ ಅಮೌಂಟ್ನ ನಾವು ಆಲ್ರೆಡಿ 90% ಅಮೌಂಟ್ನ ನಾವು ತೊಗೊಂಡಿದ್ದೀವಿ. ಇವಾಗ ನಾವು ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸೋದಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸಿಂಪಲ್ ವರ್ಕ್ಗೆ 1500 ಅಂತೂ ಹಾಗೆ ಆಗುತ್ತೆ. ಸೊ ಅದೇ ವರ್ಕ್ನ ನಾವು ಇಲ್ಲಿ 400 to 500 ಮಾಡಿಕೊಡ್ತೀವಿ. ಈ ಮಿಷಿನ್ ತೊಗೊಂಡಾಗಿಂದ ನಮಗೆ ಟೈಮ್ ಸಾಕಾಗ್ತಾ ಇಲ್ಲ, ನಮಗೆ ನಾವೇ ಟೈಮ್ ಕೊಟ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬ್ಯುಸಿಯಾಗಿ ಹೋಗಿದ್ವಿ. ಫಸ್ಟ್ ಮಿಷಿನ್ ನಮ್ಮ ಶಾಪ್ ಬಂದಾಗ ನಾನು ಹೆಂಗಪ್ಪ ಇದನ್ನು ವರ್ಕ್ ಮಾಡೋದು, ಇಷ್ಟು ದೊಡ್ಡ ಮಿಷಿನ್ ನಾನು ವರ್ಕ್ ಮಾಡ್ತೀನಾ ಕಲಿತೀನಾ ಅಂತ ನನಗೆ ಭಯ ಇತ್ತು. HSW ಮಿಷಿನ್ ಕಡೆಯವ್ರು ಮಧು ಸ್ವಿಂಗ್ ಮಿಷಿನ್ ಅವರು ತುಂಬ ಚೆನ್ನಾಗಿ ಗೈಡ್ ಮಾಡಿಕೊಟ್ರು ನಮಗೆ. ಸೊ ನಾವು ವಿಡಿಯೋ ಕಾಲ್ ಮಾಡಿದ್ರೆ ನಮ್ಗೆ ಏನು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅಷ್ಟು ಕ್ಲೀನಾಗಿ ಅವ್ರು ನಮಗೆ ಹೇಳ್ಕೊಡ್ತಾರೆ. ಒಂದು ಸಲ ಅಲ್ಲ 2 ಸಲ ಅವರು ಹೇಳ್ಕೊಡ್ತಾರೆ. ಸೊ ನಾವು ಈ ಮಿಷಿನ್ ತೊಗೊಂಡಾದ್ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಹೋಗಿಲ್ಲ. ನಾವು ಒಬ್ಬರು ಯಾರೋ ಇಲ್ಲಿ ಕಸ್ಟಮರ್ ಬಂದು ನಮ್ಮ ಶಾಪ್ ಹತ್ರ ಇರೋರು ವರ್ಕ್ ಮಾಡ್ಕೊಂಡೋಗಿ ಮೇಡಮ್ ತುಂಬ ಚೆನ್ನಾಗಿ ವರ್ಕ್ ಫಿನಿಶಿಂಗ್ ಇದೆ, ಹ್ಯಾಂಡ್ ವರ್ಕ್ ಥರನೇ ಇದೆ ಅಂತ ಹೇಳಿ ಅವರು ಒಬ್ರಿಗೆ ಹೋಗಿ ಹೇಳಿ ಇನ್ನೊಬ್ರಿಗೆ ಹೇಳಿ ಹಂಗೆ ಇಲ್ಲಿ ಒಂದು 10-15 ಜನ ಟೈಲರ್ಸ್ ಇದ್ದಾರೆ ನಮಗೆ. ಆ ಸೀರೆ ಸೇಲ್ ಮಾಡುವಾಗ ಯಾವಾಗಲೂ ವೀಕ್ಲಿ 1 ಟೈಮ್ 15 ಡೇಸ್ 1 ಟೈಮ್ ಅಮೌಂಟ್ ನೋಡ್ತಾ ಇದ್ವಿ. ಈ ಮಿಷಿನ್ ತೊಗೊಂಡಾಗಿಂದ ನಾವು ಎವ್ರಿ ಡೇ ಅಮೌಂಟ್ ನೋಡ್ತಾ ಇದ್ವಿ. ಈ ಮಿಷಿನ್ ತೊಗೊಂಡಾಗಿಂದ ನನ್ನ ಲೈಫ್ ಸ್ಟೈಲ್ ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ. ಸೊ ನನ್ನ ಮಕ್ಕಳು ಫೀಸಿಂದ ಹಿಡಿದು ಅಮೌಂಟ್ ಮನೆ ಇದು ಎಲ್ಲದರಲ್ಲೂ ಇದರಿಂದನೇ ನಾವು ದುಡ್ದು ನಾವು ಮೇಂಟೈನ್ ಮಾಡ್ಕೊತಾ ಇರೋದು. ಥ್ಯಾಂಕ್ಸ್ ಟು HSW. ನಮಸ್ತೆ, ನನ್ನ ಹೆಸರು ಅರ್ಪಿತಾ ಅಂತ. ನಾನು ಸಚಿ ಕ್ರಿಯೇಷನಿಂದ ಮಾತಾಡ್ತಾ ಇದ್ದೀನಿ. ಈ ಶಾಪು ಲೊಕೇಟ್ ಆಗಿರೋದು ಗಣಪತಿಪುರ ಕೊಣಕುಂಟೆ ಕ್ರಾಸಿಂದ. ಸೊ ನಾನಿವತ್ತು HSW ಮಿಷಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಮಿಷಿನ್ ತೊಗೊಳ್ಳೋ ಮುಂಚೆ ನಾನು ಮನೆಯಲ್ಲಿ 3 ಇಯರ್ಸ್ ಸ್ಯಾರಿ ಸೇಲ್ ಮಾಡ್ತಾಯಿದ್ದೆ. ಸ್ಯಾರಿ ತೊಗೊಂಡವರೆಲ್ಲ ಮೇಡಮ್ ನೀವೇ ವರ್ಕ್ ಮಾಡಿಕೊಡಿ, ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾಯಿದ್ರು. ಸೊ ನಾನು ಕಲ್ತಿದ್ದು ಹ್ಯಾಂಡ್ ವರ್ಕ್ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ನಾವು ಬೇರೆ ಕಡೆ ಮಿಷಿನ್ನ ವರ್ಕ್ ಮಾಡಿ ನಾವು ಸ್ಟಿಚ್ ಮಾಡಿಸ್ಕೊಡ್ತಾ ಇದ್ದೆ. ಸೊ ನಮಗೆ ತುಂಬ ಲಾಂಗ್ ಟೈಮ್ ತೊಗೋತಾ ಇತ್ತು. ನಾನು ಹೋಗಿ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಅವರು ನಮಗೆ ವರ್ಕ್ ಮಾಡಿ ಕೊಟ್ಟು ಆಮೇಲೆ ನಾವು ಸ್ಟಿಚ್ ಮಾಡೋದಕ್ಕೆ ತುಂಬ ಲೇಟ್ ಆಗ್ತಿತ್ತು. ಕಸ್ಟಮರು ಬೇಜಾರಾಗ್ತಾಯಿದ್ರು. ಸೊ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ HSW ಮಿಷಿನ್ನ ನೋಡಿ ನಾನು ಇದೇ ಮಿಷಿನ್ ತೊಗೋಬೇಕಂತ ಬ್ಯಾಂಗ್ಳೂರ್ ಫುಲ್ ಸರ್ಚ್ ಮಾಡಿದ್ವಿ. ಬೇರೆ ಕಡೆ ಎಲ್ಲ ಹೋದ್ವಿ, ಬಟ್ ನನಗದು ಇಷ್ಟ ಆಗಿಲ್ಲ ಮಿಷಿನು. ಸೊ ಇದನ್ನೇ ಪರ್ಟಿಕ್ಯುಲರಾಗಿ ಈ ಮಿಷಿನ್ನೇ ತೊಗೋಬೇಕಂತ ಹೇಳಿ ನಾವು HSW ಮಿಷಿನ್ನ ತೊಗೊಂಡ್ವಿ. ನಾವು ಈ ಮಿಷಿನ್ಗೆ ಏನು ಇನ್ವೆಸ್ಟ್ ಮಾಡಿದ್ದೀವಿ ಆ ಅಮೌಂಟ್ನ ನಾವು ಆಲ್ರೆಡಿ 90% ಅಮೌಂಟ್ನ ನಾವು ತೊಗೊಂಡಿದ್ದೀವಿ. ಕಸ್ಟಮರ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಇವಾಗ ನಾವು ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸೋದಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸಿಂಪಲ್ ವರ್ಕ್ಗೆ 1500 ಅಂತೂ ಹಾಗೆ ಆಗುತ್ತೆ. ಸೊ ಅದೇ ವರ್ಕ್ನ ನಾವು ಇಲ್ಲಿ 400 to 500 ಮಾಡಿಕೊಡ್ತೀವಿ. ತುಂಬ ಯೂಸ್ಫುಲ್ ಆಗಿದೆ, ತುಂಬ ನೀಟ್ ಫಿನಿಶಿಂಗಲ್ಲಿ ವರ್ಕ್ ಆಗುತ್ತೆ ಇದು. ಆಮೇಲೆ ಏನಂತ ಹೇಳಿದ್ರೆ ಕಸ್ಟಮರ್ಸ್ಗೆ ಒಂದ್ಸಲಿ ವೇರ್ ಮಾಡಿ ಇಡೋದ್ರಿಂದ ಸುಮ್ಮನೆ 10,000 15,000 ಅಮೌಂಟ್ ಇನ್ವೆಸ್ಟ್ ಮಾಡೋದು ತಪ್ಪುತ್ತೆ. ಇದರಲ್ಲಿ ಬರೀ 2,000 3,000ಗೆಲ್ಲ ವರ್ಕ್ ಸ್ಟಿಚ್ ಆಗಿ ಕಸ್ಟಮರ್ ಹಾಕೋಬೋದು. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಒಂದು ಬಿಸ್ನೆಸ್ ಆಗುತ್ತೆ. ಈ ಮಿಷಿನ್ ತೊಗೊಂಡಾಗಿಂದ ನಮಗೆ ಟೈಮ್ ಸಾಕಾಗ್ತಾ ಇಲ್ಲ, ನಮಗೆ ನಾವೇ ಟೈಮ್ ಕೊಟ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬ್ಯುಸಿಯಾಗಿ ಹೋಗಿದ್ವಿ. ಏನಿಲ್ಲ ಅಂತಂದರೂ ನಾವು ಪರ್ ಡೇ 2,000 3,000ವರೆಗೂ ಅರ್ನ್ ಮಾಡ್ಬೋದು. ತುಂಬ ಯೂಸ್ ಆಗುತ್ತೆ. ಅದು ಬಿಟ್ಟು ನಾವು ಫಸ್ಟ್ ಮಿಷಿನ್ ನಮ್ಮ ಶಾಪ್ ಬಂದಾಗ ನಾನು ಹೆಂಗಪ್ಪ ಇದನ್ನು ವರ್ಕ್ ಮಾಡೋದು, ಇಷ್ಟು ದೊಡ್ಡ ಮಿಷಿನ್ ನಾನು ವರ್ಕ್ ಮಾಡ್ತೀನಾ ಕಲಿತೀನಾ ಅಂತ ನನಗೆ ಭಯ ಇತ್ತು. ಸೊ HSW ಮಿಷಿನ್ ಕಡೆಯವ್ರು ಮಧು ಸ್ವಿಂಗ್ ಮಿಷಿನ್ ಅವರು ತುಂಬ ಚೆನ್ನಾಗಿ ಗೈಡ್ ಮಾಡಿಕೊಟ್ರು ನಮಗೆ. ನನ್ನ ಮಗಳು 7 ಇಯರ್ಸ್ ಇದ್ದಾಳೆ. ಸೊ ಅವಳು ಬಿಟ್ಟರೆ ಅವಳೇ ವರ್ಕ್ ಮಾಡಿ ನಾನು ಎಲ್ಲೆಲ್ಲಿ ಪಾಯಿಂಟ್ ಮಾಡಿಕೊಟ್ಟಿರ್ತೀನಿ ಅವಳು ಅಲ್ಲಿ ವರ್ಕ್ ಕ್ಲೀನಾಗಿ ಮಾಡಿ ಕುಂಡಿಸ್ತಾಳೆ. ಥ್ರೆಡ್ ಚೇಂಜ್ ಮಾಡ್ಬೋದಾಗಲಿ ಎಲ್ಲ ಮಾಡ್ಬೋದು. ಅಷ್ಟು ಚಿಕ್ಕ ಮಕ್ಕಳು ಕೂಡ ಈ ಮಿಷಿನ್ನ ಅಷ್ಟು ಕ್ಲೀನಾಗಿ ವರ್ಕ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಏನೇ ಒಂದು ಪ್ರಾಬ್ಲಮ್ ಇತ್ತಂದರೆ ವಿಡಿಯೋ ಕಾಲ್ ಮಾಡಿ ಇಲ್ಲ ಅಂದರೆ ಕಾಲ್ ಮಾಡಿ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಸೊ ನಾವು ವಿಡಿಯೋ ಕಾಲ್ ಮಾಡಿದ್ರೆ ನಮ್ಗೆ ಏನು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅಷ್ಟು ಕ್ಲೀನಾಗಿ ಅವ್ರು ನಮಗೆ ಹೇಳ್ಕೊಡ್ತಾರೆ. 1 ಸಲ ಅಲ್ಲ 2 ಸಲ ಅವರು ಹೇಳ್ಕೊಡ್ತಾರೆ. ಯಾವ ಟೈಮಿಂಗ್ಸಲ್ಲಿ ನಾನು ಸಮ್ಟೈಮ್ಸ್ 10 or 10:30 PM ಮಾಡಿದ್ದೀನಿ. ಸೊ ಅವಾಗಲೂ ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ, ಬೇಜಾರು ಮಾಡ್ಕೊಂಡಿಲ್ಲ ಮೇಡಮ್ ಏನು ಈ ಟೈಮಲ್ಲಿ ಮಾಡಿದ್ದೀರಾ ಅಂತ ಹೇಳಿ.
ತುಂಬ ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಪಟ್ ಅಂತ ಹೇಳ್ಕೊಡ್ತಾರೆ. ಸೊ ನಾವು ಈ ಮಿಷಿನ್ ತೊಗೊಂಡಾದ್ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಹೋಗಿಲ್ಲ ನಾವು. ಒಬ್ಬರು ಯಾರೋ ಇಲ್ಲಿ ಕಸ್ಟಮರ್ ಬಂದು ನಮ್ಮ ಶಾಪ್ ಹತ್ರ ಇರೋರು ವರ್ಕ್ ಮಾಡ್ಕೊಂಡು ಹೋಗಿ, ಮೇಡಮ್ ತುಂಬ ಚೆನ್ನಾಗಿ ವರ್ಕ್ ಫಿನಿಶಿಂಗ್ ಇದೆ, ಹ್ಯಾಂಡ್ ವರ್ಕ್ ಥರನೇ ಇದೆ ಅಂತ ಹೇಳಿ ಅವರು ಒಬ್ರಿಗೆ ಹೋಗಿ ಹೇಳಿ ಇನ್ನೊಬ್ರಿಗೆ ಹೇಳಿ, ಹಂಗೆ ಇಲ್ಲಿ ಒಂದು 10-15 ಜನ ಟೈಲರ್ಸ್ ಇದ್ದಾರೆ ನಮಗೆ. ಸೊ ಅವ್ರುಗಳು ಕೊಡ್ತಾ ಇರೋ ಪೀಸಸ್ಗೆ ನಮಗೆ ವರ್ಕ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅವ್ರಿಗೆ ನಾವು ಟೈಮ್ ತೊಗೊತಾ ಇದ್ದೀವಿ, ಮಾಡ್ಕೊಡ್ತೀವಿ, ಅವಾಗ ಮಾಡ್ಕೊಡ್ತೀವಿ, ಇವಾಗ ಮಾಡ್ಕೊಡ್ತೀವಿ ಅಂತ ಹೇಳಿ. ರೆಗ್ಯುಲರಾಗಿ ಇವಾಗ ವಾಕಬಲ್ ಕಸ್ಟಮರ್ಸ್ ಬರ್ತಾರಲ್ಲ, ಅವರು ಕೂಡ ಮೇಡಮ್ ನಮ್ಮದು ಇಲ್ಲೇ ಮಾಡಿಕೊಟ್ಬಿಡಿ, ನೀವೇ ಸ್ಟಿಚ್ ಮಾಡಿಸ್ಕೊಡಿ ಅಂತಲೂ ಕೊಡ್ತಾ ಇದ್ದಾರೆ. ಸೊ ನಮ್ಮದು ಇಲ್ಲಿ ಇವಾಗ 3-in-1 ಶಾಪ್ ಆಗಿದೆ ನಮ್ಮದು. ಎಂಬ್ರಾಯ್ಡಿಂಗು, ಸ್ಯಾರಿ ಮತ್ತು ಕುಚ್ಚು, ಸೊ ಎಲ್ಲ ಥರದ ಐಟಮ್ಸು ಇಲ್ಲಿ ನಮ್ಮ ಹತ್ರ ಸಿಗೋದ್ರಿಂದ ಕಸ್ಟಮರ್ಗೆ ತುಂಬ ಯೂಸ್ ಆಗ್ತಾ ಇದೆ. ಸೊ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿ ವರ್ಕ್ ಮಾಡ್ಕೊಳ್ಳೋದು ಒಂದು ಕಡೆ, ಸ್ಟಿಚಿಂಗ್ ಒಂದು ಕಡೆ, ಕುಚ್ಚು ಒಂದು ಕಡೆ, ಈ ಥರ ಕೊಡೋದಿತ್ತು. ಬಟ್ ನಾವು ಈ ಶಾಪ್ ಓಪನ್ ಮಾಡ್ದಂಗಿಂದ ನನಗೆ ಅಂತ ಪರ್ಸ್ನಲಿ ಟೈಮ್ ಕೊಟ್ಕೊಳಕ್ಕಾಗ್ತಾಯಿಲ್ಲ. ಸೊ ಅಷ್ಟು ನಾನು ಬ್ಯುಸಿಯಾಗಿ ಹೋಗಿದ್ದೀನಿ. ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಎಷ್ಟು ಸಂಪಾದನೆ ಮಾಡ್ಬೋದು ಅಂತಂದರೆ ಈ ಮಿಷಿನ್ ತೊಗೊಂಡೋಗಿಂದ ನಾನೇ ಸಾಕ್ಷಿಯಾಗಿದ್ದೀನಿ. ಸೊ ನೀವು ತೊಗೊಳ್ಳಿ, ಅರ್ನ್ ಮಾಡಿ. ನಾನು ಈ ಮಿಷಿನ್ ತೊಗೊಳೋಕ್ಕೂ ಮುಂಚೆ ಸೀರೆ ಸೇಲ್ ಮಾಡ್ತಾಯಿದ್ದೆ ಅಂತ ಹೇಳಿದ್ನಲ್ವಾ. ಸೊ ಅವಾಗ ಸೀರೆಗಳಂತ ಅಂದರೆ ಬರೀ ಫಂಕ್ಷನ್ಸು ಏನಾದರೂ ಹಬ್ಬ ಹರಿಗಳ ದಿನ ಮಾತ್ರನೇ ತೊಗೊತಾ ಇದ್ರು. ಸೊ ನಾನು ಅವಾಗ ಫ್ರೀಯಾಗಿರ್ತಾಯಿದ್ದೆ. ಸೊ ಈ ಮಿಷಿನ್ ಬಂದಮೇಲಂತೂ ನಮಗೆ ಟೈಮೇ ಸಾಕಾಗ್ತಾಯಿಲ್ಲ. ಆ ಸೀರೆ ಸೇಲ್ ಮಾಡುವಾಗ ಯಾವಾಗಲೂ ವೀಕ್ಲಿ 1 ಟೈಮು, 15 ಡೇಸ್ಗೆ 1 ಟೈಮ್ ಅಮೌಂಟ್ ನೋಡ್ತಾ ಇದ್ವಿ. ಈ ಮಿಷಿನ್ ತೊಗೊಂಡಾಗಿಂದ ನಾವು ಎವ್ರಿ ಡೇ ಅಮೌಂಟ್ ನೋಡ್ತಾ ಇದ್ವಿ. ಎವ್ರಿ ಡೇ ಫ್ರೀ ಇಲ್ದಂಗೆ ಕೆಲಸ ಹೋಗ್ತಾ ಇದೆ. ಸೊ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದರಿಂದ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ ನಮಗೆ. ಟೈಮ್ ಸಾಕಾಗ್ತಾ ಇಲ್ಲ ನಮಗೆ ವರ್ಕ್ ಮಾಡೋದಕ್ಕೆ. ಸೊ ಇನ್ನು ನೆಕ್ಸ್ಟ್ ಬಂದು ಈಗ ಡಬಲ್ ಹೆಡ್ ಮಿಷಿನ್ ತೊಗೊಳ್ಬೇಕಂತ ಪ್ಲೇಸ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ ಶಾಪಲ್ಲಿ. ಫುಲ್ಲು ಈಗ ನಮ್ಮದು ಎಂಬ್ರಾಯ್ಡಿಂಗ್ ಜೊತೆಗೆ ಬೊಟಿಕ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಬೊಟಿಕ್ ನಡೀತಾ ಇದೆ, ಬಟ್ ಇನ್ನೂ ಸ್ವಲ್ಪ ರಿಚಾಗಿ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಇದರಿಂದ ತುಂಬ ಯೂಸ್ ಆಗಿದೆ. ನಾವು ಈ ಮಿಷಿನ್ ತೊಗೊಂಡಾಗಿಂದ ಫ್ರೀ ಇಲ್ಲ ಅಂತ ಹೇಳಿದೆ. ಸೊ ನೀವು ಇದಕ್ಕೆ ಶಾಪೇ ಓಪನ್ ಮಾಡಬೇಕು ಅಂತ ಏನಿಲ್ಲ. ಸೊ ಹೆಣ್ಮಕ್ಳು ಮನೇಲೇ ಕೂಡ ಒಂದು ರೂಮ್ನಲ್ಲಿ ಮಿಷಿನ್ ಹಾಕ್ಕೊಂಡು ಎಲ್ಲ ಕೆಲಸ ಮುಗಿದ ಮೇಲೂ ಮಾಡ್ಕೋಬೋದು. ಡೈಲಿ 1 or 2 ಮಾಡ್ಕೊಂತಂದ್ರು ಅವರ ಅಮೌಂಟ್ನ ಅವರೇ ಅರ್ನ್ ಮಾಡ್ಕೋಬೋದು. ತುಂಬ ಯೂಸ್ ಆಗುತ್ತೆ. ಬರೀ ಮನೇಲಿ ಗಂಡ ಮಕ್ಕಳು ಬರೀ ಇವನೇ ನೋಡ್ಕೊಂಡು ಕುತ್ಕೋಬಾರ್ದು. ನಾನು ಈ ಶಾಪ್ ಓಪನ್ ಮಾಡಿದಾಗಿಂದ ಒಂದು ದಿನ ನಾನು ಕ್ಲೋಸ್ ಮಾಡಿದ್ದೇ ಇಲ್ಲ. ನನಗೆ ಟೈಮ್ ಸಾಕಾಗ್ತಿಲ್ಲ. ಮಿಡ್ನೈಟಲ್ಲಿ ಕೂಡ ವರ್ಕ್ ಮಾಡಿ ನಾನು ಮನೆಗೆ ಹೋಗಿದ್ದೀನಿ. ಸೊ ನನಗೆ ನನ್ನ ಮಕ್ಕಳು, ನನ್ನ ಗಂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಇಲ್ಲಿರೋ ಕಸ್ಟಮರ್ಸು ಪಾಪ ಅವರು ಒಬ್ರಿಗೋಗಿ ಅವರೇ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ನಾನು ಒಂದು ಅಂಗಡಿಗೂ ಕೂಡ ಹೋಗಿ ನಾನು ಈ ಥರ ಮಿಷಿನ್ ತೊಗೊಂಡಿದ್ದೀನಿ, ವರ್ಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿಲ್ಲ. ಸೊ ಅಷ್ಟು ಚೆನ್ನಾಗಿ HSW ಮಿಷಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ನೀಟ್ ಫಿನಿಶಿಂಗ್ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ನಾನು ಈ ಮಿಷಿನ್ ಪರ್ಚೇಸ್ ಮಾಡಿರೋಕ್ಕೆ ತುಂಬ ಖುಷಿ ಇದೆ. ನಾನು ಹೇಳೋದೇನಂತ ಹೇಳಿದ್ರೆ ಈ ಮಿಷಿನ್ನೇ ತೊಗೊಳ್ಳಿ. ಸೊ ಇದನ್ನು ನಾನು ಅಡ್ವರ್ಟೈಸ್ಮೆಂಟ್ಗೆ ಅಂತ ಹೇಳ್ತಾ ಇಲ್ಲ, ತುಂಬ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಈ ಮಿಷಿನಲ್ಲಿ. ಈ ಮಿಷಿನ್ ತೊಗೊಂಡಾಗಿಂದ ನನ್ನ ಲೈಫ್ ಸ್ಟೈಲ್ ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ. ಸೊ ನನ್ನ ಮಕ್ಕಳು ಫೀಸಿಂದ ಹಿಡಿದು ಅಮೌಂಟ್, ಮನೆ, ಇದು ಎಲ್ಲದರಲ್ಲೂ ಇದರಿಂದನೇ ನಾವು ದುಡ್ದು ನಾವು ಮೇಂಟೈನ್ ಮಾಡ್ಕೊತಾ ಇರೋದು. ಸೊ ತುಂಬ ಇಷ್ಟ ಆಯಿತು. ನೀವು ಇದನ್ನೇ ಬೈ ಮಾಡ್ಕೊಳ್ಳಿ, ಅರ್ನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಟು HSW.